ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಬೇಗ ಏಳು ಜಾಹ್ನವಿ ಎಂದ ಸಿದ್ದು ಮಲಗಿದ್ದವಳನ್ನು ಎಬ್ಬಿಸುತ್ತಿದ್ದ. ಬೆಳಗಿನ 6 ಗಂಟೆಯಾಗಿತ್ತು. ಸರಿಯಾಗಿ ಬೆಳಕು ಮೂಡಿರಲಿಲ್ಲ ಇನ್ನು. ಅವಳನ್ನು ಎಬ್ಬಿಸುವ ಮೊದಲೇ ಸಿದ್ದು ಎದ್ದು ಸ್ನಾನ ಮಾಡಿ ತಯಾರಾಗಿದ್ದ. ಆಗಲೇ ಹೊಸದೊಂದು ಹುರುಪು ಆ ದಿನ ಅವನಲ್ಲಿ. ಹಿಂದಿನ ರಾತ್ರಿ ಚಂದ್ರುನ ಮಾತುಗಳಿಂದ ಅವನ ಮನ ಎಷ್ಟೋ ಬದಲಾಗಿತ್ತು ಜಾಹ್ನವಿಯ ವಿಷಯದಲ್ಲಿ. ಅವಳ ಖುಷಿಯೇ ತನ್ನ ಖುಷಿಯೆಂದು ಯೋಜನೆ ಹೂಡಿದ್ದ ಅವ ಅಂದು. ಜಾಹ್ನವಿ ಎದ್ದೇಳು, ಮತ್ತೆ ಕೂಗಿದ ತಲೆ ಸವರುತ್ತಾ. ಇಷ್ಟು ಬೇಗ ಯಾಕೆ ಸಿದ್ದು? ನಿದ್ದೆಯಲ್ಲೇ ಕೇಳಿದಳು. ನೀನು ಎದ್ದೇಳು ಮೊದಲು, ಹೇಳ್ತೀನಿ ಎಂದ. ಇಲ್ಲ, ನಾನು ಹೇಳೋದಿಲ್ಲ. ನನಗೆ ನಿನ್ನ ಮೇಲೆ ಕೋಪ ಇದೆ ಇನ್ನು. ಕಣ್ಮುಚ್ಚಿಯೇ ಮುದ್ದಾಗಿ ಎಂದವಳ ಹಿಂದಿನ ದಿನದ ಕೋಪ ಹಾರಿ ಹೋಗಿತ್ತು. ಆದರೂ ಸುಳ್ಳಾಡಿದಳು. ಆ ಕೋಪ ಎಲ್ಲ ಹೋಗುತ್ತೆ. ನೀನು ಬೇಗ ಎದ್ದು ಸ್ನಾನ ಮಾಡಿ ತಯಾರಾಗು ಎಂದವ ಕನ್ನಡಿಯ ಮುಂದೆ ನಿಂತು ತನ್ನ ಹರಡಿದ ಕೂದಲನ್ನು ಸರಿಮಾಡಿಕೊಂಡ ಕೈಯಿಂದಲೇ. ಕಣ್ತೆರೆದು ಅವನನ್ನೇ ನೋಡಿದವಳು. ರೆಡಿ ಆಗಬೇಕಾ? ಯಾಕೆ ಎಂದು ಕೇಳಿದಳು. ಅವಳನ್ನೇ ಕ್ಷಣ ದಿಟ್ಟಿಸಿದವ. ಈ ಸಿದ್ದು ನಿನ್ನನ್ನು ಎಲ್ಲಿಗೋ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾನೆ ಇವತ್ತು. ಅದಕ್ಕೆ ಅಲ್ವಾ ಕೋಪ ಮಾಡ್ಕೊಂಡಿರೋದು ನೀನು? ಕೇಳಿದ ನಗುವಿನೊಂದಿಗೆ. ಅವನ ಮಾತಿಗೆ ಆಶ್ಚರ್ಯಗೊಂಡು ಎದ್ದು ಕುಳಿತವಳು. ವಾಟ್, ಟ್ರಿಪ್ ಹೋಗ್ತಿದ್ದೀವಾ ಎಂದು ಕೇಳಿದಳು ಉತ್ಸಾಹದಿಂದ. ಹಾಂ, 2 ದಿನ. ಏಳು ಮೇಲೆ ಬೇಗ ತಯಾರಾಗು. ಹಾಗೆ 2 ದಿನಕ್ಕೆ ನಿನ್ನ ಬ್ಯಾಗ್ ಪ್ಯಾಕ್ ಮಾಡು. ನನ್ನ ಬ್ಯಾಗ್ ಪ್ಯಾಕ್ ಆಗಿದೆ. ಆಗಲೇ ಮನೆ ಕ್ಲೀನ್ ಮಾಡಿದ್ದೀನಿ. ಪೂಜೆ ಮಾಡಿ ತಿಂಡಿ ಕಾಫಿ ಮಾಡ್ತೀನಿ. ಅಷ್ಟರಲ್ಲಿ ನೀನು ರೆಡಿಯಾಗಿ ಬಾ ಎಂದವ ಕೋಣೆಯಿಂದ ಹೊರ ಹೋಗಲು ತಿರುಗಿದ. ಎಲ್ಲಿಗೆ ಹೋಗ್ತಿದ್ದೀವಿ? ಖುಷಿಯಿಂದ ಕೇಳಿದಳು. ಸರ್ಪ್ರೈಸ್ ಎಂದ ಅವಳತ್ತ ತಿರುಗಿ. ಪ್ಲೀಸ್ ಹೇಳಿಸಿದ್ದು ಎಲ್ಲಿಗೆ ಅಂತ ಮಗುವಂತೆ ಕೇಳಿದಳು. ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ. ಆದರೆ ನಾನು ಕರ್ಕೊಂಡು ಹೋಗೋ ಜಾಗ ನಿನಗೆ ಇಷ್ಟ ಆಗುತ್ತೋ ಇಲ್ವೋ ಅದೊಂದು ಸಣ್ಣ ಭಯ ಇತ್ತವನಿಗೆ. ನೀನು ಎಲ್ಲಿಗೆ ಕರ್ಕೊಂಡು ಹೋದರೂ ನನಗೆ ಇಷ್ಟನೇ ಸಿದ್ದು ಎಂದಳು ಪ್ರೀತಿಯಿಂದ. ಮುಗುಳ್ನಕ್ಕವ. ಬೇಗ ರೆಡಿಯಾಗು ಎಂದು ಹೊರನಡೆದ. ಸಿದ್ದು ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾನ. ಆದರೆ ಎಲ್ಲಿಗೆ? ಎಲ್ಲಿಗೋ. ಅವನ ಜೊತೆ ಹೋಗೋದಕ್ಕೆ ಖುಷಿ ಆಗ್ತಿದೆ ನನಗೆ ಎಂದುಕೊಂಡವಳು ಮೇಲೆದ್ದು ಬಾತ್ರೂಮಿಗೆ ನಡೆದಳು. ದೇವರಿಗೆ ದೀಪ ಹಚ್ಚಿ ಅಡುಗೆ ಮನೆ ಹೊಕ್ಕ ಸಿದ್ದು ಅವಲಕ್ಕಿ ಮಾಡಿದ ಇಬ್ಬರಿಗಾಗಿ. ಬಿಸಿ ಬಿಸಿ ಅವಲಕ್ಕಿ ತಟ್ಟೆಗೆ ಹಾಕಿದಾಗ ತಯಾರಾಗಿ ಕೋಣೆಯಿಂದ ಹೊರಬಂದಳು ಜಾಹ್ನವಿ. ವೈನ್ ಬಣ್ಣದ ಲಾಂಗ್ ಫ್ರಾಕ್ನಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು ಹುಡುಗಿ. ಬಾ ಬೇಗ ತಿಂಡಿ ತಿನ್ನು, ಇನ್ನೂ ನಿಮ್ಮನೆಗೂ ಹೋಗಬೇಕು ಎಂದವ ಅವಳಿಗೆ ತಿಂಡಿ ಹಾಕಿದ್ದ ತಟ್ಟೆ ಹಿಡಿದು ಹಾಲ್ಗೆ ಬಂದ. ಯಾವುದು ನನ್ನ ಮನೆ ಕೇಳುತ್ತಾ ಅವನ ಪಕ್ಕದಲ್ಲಿ ಕುಳಿತಳು ಜಾಹ್ನವಿ. ನಿನ್ನ ಮನೆ ಅಂದರೆ ನಿನ್ನ ತವ್ರ ಮನೆಗೆ ಎಂದವ ತಟ್ಟೆ ಅವಳ ಕೈಗಿಟ್ಟ. ಹಾಗೆ ಹೇಳು. ಅದು ನನ್ನ ತವ್ರ ಮನೆ, ಇದು ನನ್ನ ಮನೆ ಎಂದಳು. ಎರಡೂ ನಿಂದೆ ಮನೆ ಜಾಹ್ನವಿ. ಹಾಂ ಎನ್ನುತ್ತಾ ತಿಂಡಿ ತಿನ್ನಲು ಶುರು ಮಾಡಿದಳು. ಎಲ್ಲಿಗೆ ಹೋಗ್ತಿದ್ದೀವಿ ಸಿದ್ದು ನಾವು? ಹೇಳೋದಿಲ್ವ ನೀನು? ಅಟ್ಲೀಸ್ಟ್ ಕ್ಲೂ ಕೊಡು ಏನಾದರೂ. ತಿಳಿದುಕೊಳ್ಳುವ ತವಕ ಅವಳಿಗೆ. ತಿಳ್ಕೊಳ್ಳೋದಕ್ಕೆ ಅಷ್ಟೊಂದು ಅವಸರ ಯಾಕೆ ನಿನಗೆ ಎಂದವನಿಗೆ ಅವಳ ತವಕ ನೋಡಿ ಇನ್ನೂ ಕಾಡುವಾಸೆ. ಅಬ್ಬಾ, ಕ್ಯೂರಿಯಾಸಿಟಿ ಆಗ್ತಿದೆ ನನಗೆ. ಹೌದು, ಬೆಳಗ್ಗೆನೇ ಹೀಗೆ ಎಲ್ಲಿಗೋ ಕರ್ಕೊಂಡು ಹೋಗೋ ಡಿಸಿಷನ್ ಯಾಕೆ ತಗೊಂಡೆ ನೀನು? ತಿಂಡಿ ತಿನ್ನುತ್ತಲೇ ಮಾತನಾಡುತ್ತಿದ್ದರು ಇಬ್ಬರು. ಹಾಗೆ ನನ್ನ ಹೆಂಡತಿ ಖುಷಿಗೋಸ್ಕರ ಎಂದ. ಅವನ ಮಾತಿಗೆ ಅವನನ್ನೇ ನೋಡುತ್ತಾ ಕುಳಿತಳು ಜಾಹ್ನವಿ ತಿನ್ನುವುದನ್ನು ಮರೆತು. ಅವ ನನ್ನ ಹೆಂಡತಿ ಎಂದ ಮಾತು ಅವಳ ಮನದಲ್ಲಿನ ಪ್ರೀತಿಯನ್ನು ಬಡೆದೆಬ್ಬಿಸಿತು. ಸಿದ್ದು ಈಗವಳನ್ನು ಮನಸ್ಫೂರ್ತಿಯಾಗಿ ಹೆಂಡತಿ ಎಂದು ಒಪ್ಪಿಕೊಂಡಿರುವುದು ಇವಳಿಗಾದರೂ ಏನು ಗೊತ್ತು? ಏನು ನೋಡ್ತಿದ್ಯಾ? ಬೇಗ ಬೇಗ ತಿನ್ನು ಎಂದ ಸಿದ್ದು ಕಣ್ಸನ್ನೆ ಮಾಡುತ್ತಾ. ನನ್ನ ಹೆಂಡತಿ ಅಂದೆ ಅಲ್ವಾ, ಖುಷಿ ಆಯಿತು ಎಂದಳು ಮುಚ್ಚಿಡದೆ.
ತನ್ನ ಮಾತು ತನಗೇ ಆಶ್ಚರ್ಯ ಎನ್ನಿಸಿ, ಯಾಕೆ, ನನ್ನ ಹೆಂಡತಿ ಅಲ್ವಾ ನೀನು ಎಂದು ಕೇಳಿದ. ಹಾಂ, ನಾನು ನಿನ್ನ ಹೆಂಡತಿನೇ ಎಂದಳು. ಇಬ್ಬರೂ ಹೀಗೆ ಮಾತನಾಡುತ್ತಾ ತಿಂಡಿ ತಿಂದು ಮುಗಿಸಿ ತಯಾರಾಗಿ ತಮ್ಮ ಬ್ಯಾಗ್ ಹಿಡಿದು ಮನೆಯ ಬೀಗ ಹಾಕಿ ಬೈಕ್ ಹತ್ತಿದರು. ನಾವು ಟ್ರಿಪ್ಗೆ ಬೈಕ್ನಲ್ಲಿ ಹೋಗ್ತಿದ್ದೀವಾ ಅಥವಾ ಕಾರ್ನಲ್ಲ ಸಿದ್ದು ಕೇಳಿದಳು ಅವ ಬೈಕ್ ಕೀ ತಿರುಗಿಸಿದಾಗ. ಅವ ಬೈಕ್ ಎಂದರೆ ಅವಳಿಂದ ಆಗುವುದಿಲ್ಲವಲ್ಲ. ಈಗ ನಿಮ್ಮಪ್ಪನ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿ ಈ ಬೈಕ್ ಅಲ್ಲೇ ಇಟ್ಟು ನಡ್ಕೊಂಡು ಹೋಗ್ತಿದ್ದೀವಿ ಎಂದವ ಬದಲಾಗಿದ್ದ ತನ್ನ ಮಾತಲ್ಲೂ. ಏನಂದೆ, ನಿಮ್ಮಪ್ಪನ ಮನೆನಾ? ಏನು ಮಾತು ಬದಲಾಗಿದೆ? ಏನೋ ತುಂಬ ಡಿಫ್ರೆಂಟ್ ಅನ್ನಿಸ್ತಿದ್ಯಾ ಸಿದ್ದು ಇವತ್ತು ನೀನು ಕೇಳಿದಳು ಅರ್ಥವಾಗದೆ. ಬದಲಾದ ಅವನ ಮಾತುಗಳ ಚುರುಕುತನ ಗಮನಿಸಿದ್ದಳು ಅವಳು ಬೆಳಗ್ಗೆಯಿಂದ. ಹೌದಾ, ಈಗ ನಾವು ಊರಿಗೆ ಹೋಗ್ತಿದ್ದೀವಲ್ಲ, ಅಲ್ಲಿ ಹೋಗ್ತಿರೋ ಖುಷಿ ನನಗೆ ಎಂದ. ಅದೊಂದು ಕಾರಣವೂ ಹೌದು ಅವನ ಖುಷಿಗೆ. ಆದರೆ ಅದು ಯಾವ ಊರು ಅಂತಾನೆ ಹೇಳ್ತಿಲ್ಲ ನೀನು ಎಂದಳು ಮುನಿಸು ತೋರುತ್ತಾ. ಅವ ನಗುತ್ತಾ ಬೈಕಿನ ವೇಗ ಹೆಚ್ಚಿಸಿ ಹರೀಶ್ರವರ ಮನೆ ತಲುಪಿದ. ಆಗ ತಾನೇ 8 ಗಂಟೆ ದಾಟಿತ್ತು. ಭಾಗ್ಯರವರು ದೇವರ ಮುಂದೆ ದೀಪ ಹಚ್ಚುತ್ತಿದ್ದರು. ಕಿವಿಗೆ ಬಿದ್ದ ಬೈಕಿನ ಸದ್ದು ಕೇಳಿಯೇ ಸಿದ್ದು ಬಂದನೆಂದು ಊಹಿಸಿದವರು. ಆದರೆ ಇಷ್ಟು ಬೇಗ ಯಾಕೆ ಎಂದುಕೊಳ್ಳುತ್ತಲೇ ಕೈ ಮುಗಿದು ಮೇಲೇಳುವುದಕ್ಕೂ ಮಮ್ಮ ಎನ್ನುತ್ತಾ ಬಂದಳು ಜಾಹ್ನವಿ. ಅವಳನ್ನು ಆಶ್ಚರ್ಯದಿಂದ ನೋಡಿದ ಭಾಗ್ಯರವರು, ಜಾನು, ಇದೇನಿದು, ಇಷ್ಟು ಬೇಗ ರೆಡಿಯಾಗಿ ಬಂದಿದ್ದೀರಾ ಇಬ್ಬರು, ಏನು ವಿಷಯ ಎಂದು ಕೇಳಿದರು. ನಾವಿಬ್ಬರು ಟ್ರಿಪ್ಪಿಗೆ ಹೋಗ್ತಿದ್ದೀವಿ, ಸಿದ್ದು ಕರ್ಕೊಂಡು ಹೋಗ್ತಿದ್ದಾನೆ ನನ್ನನ್ನು ಹೇಳಿದಳು ಖುಷಿಯಿಂದ. ಹೌದಾ, ಸಿದ್ದು ನಾನು ನೋಡುತ್ತಾ ಎಂದರು ಭಾಗ್ಯ. ಹಾಂ ಅತ್ತೆ, ಇಲ್ದಿದ್ರೆ ನಿಮ್ಮ ಮಗಳು ಹೀಗೆ ನಗ್ತಾ ಎಲ್ಲಿ ಇರ್ತಿದ್ಲು, ಮುಖ ಉದಿಸ್ಕೊಂಡೇ ಇರ್ತಿದ್ಲು. ನಿನ್ನೆ ರಾತ್ರಿ ಮನೆಗೆ ಹೋದ ಮೇಲೂ ಮಾತಾಡಿಲ್ಲ ನನ್ನ ಜೊತೆ ಎಂದವ ಅವಳನ್ನು ಛೇಡಿಸಿದ. ಸುಳ್ಳು ಯಾಕೆ ಹೇಳ್ತಿದ್ಯಾ ನೀನು? ನೀನೇ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಕೂತ್ಕೊಂಡೆ, ನಾನು ಮಲ್ಕೊಂಡೆ ಎಂದಳು ಅಡುಗೆ ಮನೆಯತ್ತ ಹೆಜ್ಜೆ ಇಟ್ಟು. ಈಗ ತಾನೇ ತಿಂಡಿ ತಿಂದು ಬಂದಿದೆಯಾ ಜಾಹ್ನವಿ ಎಂದ ಸಿದ್ದು. ಅವಳು ಮತ್ತೆ ತಿಂಡಿ ತಿನ್ನಲು ಹೊರಟಳೇನೋ ಎಂಬಂತೆ. ಅವನ ಅಣಕಿಸುವಿಕೆ ಗೊತ್ತಾಗಿ ತಿರುಗಿ ಅವನನ್ನೇ ಕೋಪದಿಂದ ನೋಡಿದ ಜಾಹ್ನವಿ, ಅದು ನನಗೂ ಗೊತ್ತಿದೆ, ನಾನೇನು ತಿಂಡಿ ತಿನ್ನೋದಕ್ಕೆ ಹೋಗ್ತಿಲ್ಲ, ನೀರು ಕುಡಿಯೋದಕ್ಕೆ ಹೋಗ್ತಿದ್ದೀನಿ ಎಂದಳು. ಭಾಗ್ಯರವರ ಜೊತೆ ಸಿದ್ದು ಕೂಡ ನಕ್ಕ. ಆಗಲೇ ತಿಂಡಿನೂ ತಿನ್ಕೊಂಡು ಬಂದಿದ್ದೀರಾ ಎನ್ನುತ್ತಾ ಸಿದ್ದುಗೆ ಕುಳಿತುಕೊಳ್ಳಲು ಕೈ ತೋರಿಸುತ್ತಾ ತಾವು ಕುಳಿತರು ಭಾಗ್ಯ. ಹಾಂ ಅತ್ತೆ ಎಂದನವ ಕುಳಿತು. ನಿನ್ನ ಅಳಿಯನಿಗೆ ಏನೋ ಆಗಿದೆ ಮಮ್ಮ ಇವತ್ತು, ಯಾಕೋ ಚೇಂಜ್ ಅನ್ನಿಸ್ತಿದ್ದಾನೆ ಎಂದಳು ಜಾಹ್ನವಿ ನೀರು ಕುಡಿದು. ಭಾಗ್ಯ ಸಿದ್ದುನನ್ನು ನೋಡಿದರು. ಹಾಗೇನಿಲ್ಲ ಅತ್ತೆ ಎಂದನವ. ಯಾಕೆ ಸುಳ್ಳು ಹೇಳ್ತೀಯ? ನೀನು ಮಾತಾಡೋದನ್ನು ನೋಡ್ತಿದ್ದೀನಿ ನಾನು ಬೆಳಗ್ಗೆಯಿಂದ ವಟವಟ ಎನ್ನುತ್ತಾ ಅವನ ಬಳಿ ಬಂದ ಜಾಹ್ನವಿ. ಡ್ಯಾಡಿ ಇನ್ನೂ ಎದ್ದಿಲ್ವಾ ಮಮ್ಮ ಎಂದು ಕೇಳಿದಳು. ಇನ್ನೂ ಮಲಗಿದ್ದಾರೆ ಜಾನು ಎಂದರು. ಬಂದೆ ಜಾನು, ನಿನ್ನ ಧ್ವನಿ ನನ್ನನ್ನು ಎಬ್ಬಿಸ್ಬಿಡ್ತು ಎನ್ನುತ್ತಾ ಆಗ ತಾನೇ ಎದ್ದು ಬಂದರು ಹರೀಶ್. ಅಳಿಯ ಮಗಳು ಇಷ್ಟು ಬೇಗ ಏಕೆ ಬಂದರೆಂಬ ಗೊಂದಲದಲ್ಲೇ ನಿದ್ದೆಯಿಂದ ಎದ್ದು ಬಂದರವರು. ಗುಡ್ ಮಾರ್ನಿಂಗ್ ಡ್ಯಾಡಿ ಎಂದಳು ಜಾಹ್ನವಿ. ಗುಡ್ ಮಾರ್ನಿಂಗ್ ಮಗಳೇ. ಮಾರ್ನಿಂಗ್ ಸಿದ್ದು ಎನ್ನುತ್ತಾ ಮಗಳನ್ನೊಮ್ಮೆ ಅಪ್ಪಿ ಕುಳಿತರು. ಜಾಹ್ನವಿ ಸಿದ್ಧಾರ್ಥನ ಪಕ್ಕದಲ್ಲಿ ಕುಳಿತಳು. ನಾವಿಬ್ಬರು 2 ದಿನ ಟ್ರಿಪ್ ಹೋಗ್ತಿದ್ದೀವಿ ಅತ್ತೆ, ಅದಕ್ಕೆ ನಿಮಗೆ ತಿಳಿಸಿ ಹೋಗೋಣ ಅಂತ ಬಂದ್ವಿ ಎಂದ ಸಿದ್ದು. ಗುಡ್ ಎಂದರು ಹರೀಶ್. ಎಲ್ಲಿಗೆ ಹೋಗ್ತಿದ್ದೀರಾ ಕೇಳಿದರು ಭಾಗ್ಯ. ಅದು ನನಗೂ ಗೊತ್ತಿಲ್ಲ ಮಮ್ಮ, ಎಷ್ಟು ಕೇಳಿದರೂ ಹೇಳ್ತಿಲ್ಲ ಇವನು, ಸರ್ಪ್ರೈಸ್ ಅಂತೆ ಎಂದಳು ಜಾಹ್ನವಿ ಸಿದ್ದುನತ್ತ ಒಮ್ಮೆ ನೋಡಿ. ಹಾಂ ಅತ್ತೆ, ಅದು ಸರ್ಪ್ರೈಸ್. ನಾವಿಬ್ಬರು ಅಲ್ಲಿಗೆ ಹೋಗಿ ತಲುಪಿದ ಮೇಲೆ ನಿಮಗೆ ಕಾಲ್ ಮಾಡಿ ಹೇಳ್ತೀವಿ ಎಲ್ಲಿಗೆ ಹೋಗಿದ್ದೀವಿ ಅಂತ ಎಂದವ ಅವರಿಗೂ ಹೇಳಲಿಲ್ಲ. ಹೋಗಿ ಬನ್ನಿ, ತುಂಬ ಖುಷಿ ಆಯಿತು ಸುದ್ದಿ ಕೇಳಿ ಎಂದರು ಭಾಗ್ಯ. ಅವರಿಬ್ಬರ ಬದಲಾವಣೆ ಬೇಕಿತ್ತವರಿಗೆ. ಕಾರ್ ರೆಡಿ ಮಾಡೋದಕ್ಕೆ ಹೇಳ್ತೀನಿ ಇರಿ ಎಂದರು ಹರೀಶ್. ಕಾರ್ ಬೇಡ ಮಾವ, ನಾವು ಬೈಕ್ನಲ್ಲೇ ಹೋಗ್ತೀವಿ ಎಂದ ಸಿದ್ದು. ಬೈಕ್ನಲ್ಲ? ನೋ ಸಿದ್ದು, ಬೈಕ್ ಬೇಡ, ಕಾರ್ನಲ್ಲೇ ಹೋಗೋಣ. ಕಾರಾದರೆ ಬಿಸಿಲು ತಾಗೋದಿಲ್ಲ ಎಂದವಳಿಗೆ ತನ್ನ ಸೌಂದರ್ಯದ ಚಿಂತೆ. ಅದನ್ನೇ ಮನೆಯಿಂದ ಹೊರಡುವಾಗಲೂ ಕೇಳಿದ್ದವಳು.
ನಿನಗೆ ಬಿಸಿಲು ಜಾಸ್ತಿ ಆಗಬಾರ್ದು ಅಂತಾನೆ ಇಷ್ಟು ಬೇಗ ಕರ್ಕೊಂಡು ಹೋಗ್ತಿರೋದು ನಾನು. ನಾವು ಹೋಗ್ತಿರೋ ಊರು ತುಂಬ ದೂರ ಇಲ್ಲ, 1 ತಾಸಿನ ದಾರಿ ಅಷ್ಟೇ ಎಂದ. ಏನು 1 ತಾಸಿನ ದಾರಿನಾ? ಹಾಗಾದರೆ ಕಾರ್ನಲ್ಲೇ ಹೋಗೋಣ ಎಂದಳು ರಾಗ ಎಳೆಯುತ್ತಾ. ಬೈಕ್ನಲ್ಲೇ ಹೋಗೋಣ ಜಾಹ್ನವಿ, ನಾವು ಹೋಗೋ ಊರಲ್ಲಿ ಬೈಕ್ ಇದ್ರೇ ಚಂದ. ಯಾವ ಊರು ಅದು? ನಾವು ಬೈಕ್ನಲ್ಲೇ ಬರಬೇಕು ಅನ್ನೋದು? ಮಕ್ಕಳ ಹಠ ಅವಳದ್ದು. ಗೊತ್ತಾಗುತ್ತೆ ಬಾ ನೀನು ಎಂದವ ಹೊರಡಲು ಅಣಿಯಾದ. ಜಾನು, ಅವನು ಹೇಳ್ತಿದ್ದಾನೆ ತಾನೆ, ಕೇಳು ಸುಮ್ಮನೆ. ಬೈಕ್ ಇದ್ರೇ ಚಂದ ಅಂತ ಅವನು ಹೇಳುವಾಗ ಹೋಗು, ಹಾಗೇ ಸ್ವಲ್ಪ ಬಾ ಇಲ್ಲಿ ಎನ್ನುತ್ತಾ ಮೇಲೆದ್ದ ಭಾಗ್ಯರವರು. ಸಿದ್ದು 10 ನಿಮಿಷ ಅಷ್ಟೇ, ಬರ್ತಾಳೆ ಎಂದು ಅವಳ ಕೈ ಹಿಡಿದು ತಮ್ಮ ಕೋಣೆಗೆ ಕರೆದುಕೊಂಡು ಹೋದರು. ಸಿದ್ದು ಹರೀಶ್ ರವರ ಜೊತೆ ಮಾತನಾಡುತ್ತಾ ಕುಳಿತ. ಇತ್ತ ಮಗಳಿಗೆ ಮತ್ತೆ ಸಂಸಾರದ ಮಾತುಗಳನ್ನು ಹೇಳುತ್ತಾ ನಿಂತರು ಭಾಗ್ಯ. ಜಾನು, ಇದೇ ಒಳ್ಳೆ ಅವಕಾಶ. ನೀನು ಸಿದ್ದು ಜೊತೆ ಸಂಸಾರದ ಬಗ್ಗೆ ಮಾತಾಡು, ಮುಂದಿನ ನಿಮ್ಮ ಜೀವನದ ಬಗ್ಗೆ ಮಾತಾಡು, ಪ್ರೀತಿ ಬಗ್ಗೆ ಮಾತಾಡು ಎಂದರು. ಮಮ್ಮ, ಐ ಥಿಂಕ್ ನಾನು ಸಿದ್ದುನ ಪ್ರೀತಿ ಮಾಡ್ತಿದ್ದೀನಿ, ಆದರೆ ಕನ್ಫರ್ಮ್ ಇಲ್ಲ ಎಂದವಳಿಗೆ ಪ್ರೀತಿಯಲ್ಲಿನ್ನೂ ಗೊಂದಲ. ಅವಳ ಮಾತಿಗೆ ಖುಷಿಯಾದ ಭಾಗ್ಯರವರು. ಏನು, ನೀನು ಸಿದ್ದುನ ಪ್ರೀತಿ ಮಾಡ್ತಿದ್ಯಾ? ಹಾಗಾದರೆ ಮೊದಲು ನಿನ್ನ ಪ್ರೀತಿನ ಅವನಿಗೆ ಹೇಳಿಬಿಡು ನೀನು ಎಂದರು ಅವಸರದಲ್ಲಿ. ಮಮ್ಮ, ನನಗೆ ಕನ್ಫರ್ಮ್ ಇಲ್ಲ ಅಂತಲೂ ಹೇಳಿದೆ ನಾನು. ಅದರಲ್ಲಿ ಏನೇ ಕನ್ಫರ್ಮ್ ಬೇಕು ನಿನಗೆ? ಅವಳು ತಲೆಗೊಂದು ಸಣ್ಣ ಪೆಟ್ಟು ಕೊಟ್ಟು ಎಂದರು. ಅದೇ ನನಗೂ ಗೊತ್ತಾಗ್ತಿಲ್ಲ ಮಮ್ಮ. ನಿನಗೆ ಸಿದ್ದುನ ಬಿಟ್ಟಿರೋದಕ್ಕೆ ಆಗುತ್ತಾ? ಪ್ರಶ್ನೆಗಳು ಶುರುವಾಯಿತು ಅವರದ್ದು. ಇಲ್ಲ, ಅವನಿಗೆ ಏನಿಷ್ಟನೋ ಅದನ್ನೇ ಮಾಡಬೇಕು ಅನಿಸುತ್ತೆ ಅಲ್ವಾ? ಹಾಂ. ಅವನ ಜೊತೆನೇ ಇರಬೇಕು ಅನಿಸುತ್ತೆ ಅಲ್ವಾ? ಹಾಂ. ಅವನು ನಿನ್ನ ಹತ್ರ ಬಂದಾಗ ನಾಚಿಕೆ ಆಗುತ್ತೆ, ಹೃದಯ ಜೋರಾಗಿ ಬಡ್ಕೊಳ್ಳುತ್ತೆ ಅಲ್ವಾ ಎಂದು ಪ್ರಶ್ನಿಸಿದಾಗ ಅಂದು ಕೋಣೆಯಲ್ಲಿ ಸಿದ್ದು ತನ್ನ ಮೇಲೆ ಬಿದ್ದಿದ್ದರ ನೆನಪಾಯಿತು ಅವಳಿಗೆ. ನೆನಪುಗಳಲ್ಲಿ ಮುಳುಗಿದ ಮಗಳನ್ನು ಎಚ್ಚರಿಸುತ್ತಾ, ಕನಸು ಕಾಣಬೇಡ ಜಾನು, ಉತ್ತರ ಕೊಡು ಎಂದರು. ಹಾಂ ಮಮ್ಮ ಎಂದಳು. ಹಾಗಾದರೆ ಇದು ಪ್ರೀತಿನೇ ಜಾಹ್ನವಿ, ನಿನಗೆ ಸಿದ್ದು ಮೇಲೆ ಪ್ರೀತಿ ಆಗಿದೆ. ಇನ್ನೇನಿದ್ರೂ ನೀನು ನಿನ್ನ ಪ್ರೀತಿನ ಅವನಿಗೆ ಹೇಳಿ ಅವನ ಪ್ರೀತಿನ ಗೆಲ್ಲಬೇಕು ಅಷ್ಟೇ ಹೇಳಿದರು ಖುಷಿಯಿಂದ. ಅಬ್ಬಾ, ನನಗೆ ಕನ್ಫ್ಯೂಸ್ ಇರುವಾಗ ನೀನು ಇದನ್ನೆಲ್ಲ ಹೇಳಿ ನನಗೆ ಭಯ ಪಡಿಸ್ಬೇಡ. ಈಗ ಸದ್ಯಕ್ಕೆ ನಮಗೆ ಎಂಜಾಯ್ ಮಾಡೋದಕ್ಕೆ ಬಿಡು ಎಂದವಳೆ ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಕೋಣೆಯಿಂದ ಹೊರಬಂದಳು. ಅವಳ ಹಿಂದೆಯೇ ಭಾಗ್ಯ ಬಂದರು. ಸಿದ್ದು, ನಡಿ ಹೋಗೋಣ ಎಂದಳು ಅವನ ಮುಂದೆ ಬಂದು ನಿಂತು. ಸಿದ್ದು, ಹುಷಾರಾಗಿ ಹೋಗಿ ಬನ್ನಿ ಎಂದರು ಭಾಗ್ಯ. ಹಾಂ ಅತ್ತೆ ಎನ್ನುತ್ತಾ ಮೇಲೆದ್ದ ಸಿದ್ದು ಬ್ಯಾಗ್ ಹಿಡಿದುಕೊಂಡ. ಡ್ಯಾಡಿ, ಮಮ್ಮ, ಹೋಗಿ ಬರ್ತೀವಿ ಎಂದ ಜಾಹ್ನವಿ ಅವರಿಬ್ಬರನ್ನು ಅಪ್ಪಿದಳೊಮ್ಮೆ. ಲಾಭವಾಗಿ ಬನ್ನಿ ಎಂದರು ಭಾಗ್ಯ ಮಗಳ ತಲೆ ಸವರಿ. ಹಾಂ ಹಾಂ ಎನ್ನುತ್ತಾ ಸಿದ್ಧಾರ್ಥನ ಜೊತೆ ಹೊರ ನಡೆದಳು ಜಾಹ್ನವಿ. ಇಬ್ಬರೂ ಬೈಕ್ ಹತ್ತಿ ಹೊರಟರು. ಹರೀಶ್ ಭಾಗ್ಯ ಅವರನ್ನು ಕಳುಹಿಸಿಕೊಟ್ಟು ಒಳ ನಡೆದರು. ಬೆಳಗಿನ ಬಿಸಿಲಾಗಿದ್ದರಿಂದ ಅಷ್ಟೊಂದು ಚುರುಕಾಗಿ ಇರಲಿಲ್ಲ. ಆ ಬಿಸಿಲು ಕೂಡ ಅವಳಿಗೆ ಸಹಿಸಲಾಗುತ್ತಿಲ್ಲ. ಅರ್ಧ ಗಂಟೆಯೇ ಕಳೆಯಿತು ಅವರ ದಾರಿ ಸಾಗಿ. ಅವಳ ಒದ್ದಾಟವನ್ನು ಕನ್ನಡಿಯಲ್ಲೇ ನೋಡುತ್ತಿದ್ದ ಸಿದ್ದು ಚೂರು ವೇಗ ಹೆಚ್ಚಿಸಿದ್ದ. ತಾವು ತಲುಪಬೇಕಿದ್ದ ಊರನ್ನು ಬೇಗ ತಲುಪಿದರಾಯಿತೆಂದು. ಅಬ್ಬಾ, ನನಗೆ ಈ ಬಿಸಿಲು ತಡೆಯೋದಕ್ಕೆ ಆಗ್ತಿಲ್ಲ ಸಿದ್ದು, ಅದಕ್ಕೆ ಕಾರ್ನಲ್ಲಿ ಹೋಗೋಣ ಅಂತ ಹೇಳಿದೆ ನಾನು ಎಂದಳು ಅವನ ಬೆನ್ನಿಗೆ ಹಣೆ ಆನಿಸಿ ಮಲಗಿ. ಜಾಹ್ನವಿ, ನೀನು ಈ ಬೆಳಗಿನ ಬಿಸಿಲಿಗೆ ಹೀಗೆ ಹೇಳ್ತಿದೆಯಲ್ಲ, ಕೆಲವೊಬ್ಬರು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಉರಿ ಬಿಸಿಲಲ್ಲೇ ಕೆಲಸ ಮಾಡ್ತಿರ್ತಾರೆ ಗೊತ್ತಾ? ಪಾಪ, ಅವ್ರ ಪಾಡೇನು ಹೇಳು ಎಂದ ದಾರಿ ನೋಡುತ್ತಾ. ಅದೆಲ್ಲ ನನಗೆ ಗೊತ್ತಿಲ್ಲ ಸಿದ್ದು, ಆದರೆ ನಾನು ಯಾವತ್ತೂ ಹೀಗೆ ಬೈಕ್ನಲ್ಲಿ ಇಷ್ಟು ದೂರ ಓಡಾಡಿರಲಿಲ್ಲ. ಆ್ಯಂಡ್ ನಾನು ಯಾವಾಗಲೂ ಕಾರ್ನಲ್ಲೇ ಇಷ್ಟು ದೂರ ಹೋಗೋದು, ಅದು ನಿನಗೂ ಗೊತ್ತು ಎಂದವಳು ತಲೆ ಮೇಲೆತ್ತುತ್ತಿಲ್ಲ. ಹಾಂ ಹಾಂ, ನೀನು ಅರಮನೆಯ ರಾಜ್ಕುಮಾರಿ ಅಂತ ಗೊತ್ತು ನನಗೆ ಎಂದವನ ಭುಜಕ್ಕೊಂದು ಪೆಟ್ಟು ಕೊಟ್ಟಳು ತಲೆ ಎತ್ತಿ. ಅಮ್ಮ, ಯಾಕೆ ಕೇಳಿದ ಗೊತ್ತಿದ್ದರು. ಈ ಥರ ಮಾತಾಡಿದರೆ ನನಗೆ ಇಷ್ಟ ಆಗೋದಿಲ್ಲ ನೋಡು ಎಂದಳು. ಸಾರಿ. ಕೇಳಿದವನ ಧ್ವನಿಯಲ್ಲಿ ಅವಳ ಮೇಲಿನ ಕಾಳಜಿಯೇ ಇತ್ತು. ಇನ್ನು ಎಷ್ಟು ದೂರ ಇದೆ ಈ ನಿನ್ನ ಸರ್ಪ್ರೈಸ್ ಊರು
ಕೇಳಿದಳು ದಾರಿ ನೋಡುತ್ತಾ. ಇನ್ನೂ ಸ್ವಲ್ಪ ದೂರ ಇದೆ ಅಷ್ಟೇ ಎಂದನವ. ಎಲ್ಲಿಗೆ ಹೋಗ್ತಿದ್ದೀವಿ ನಾವು, ಅದನ್ನಾದರೂ ಹೇಳು. ತಿಳಿಯುವವರೆಗೂ ಒದ್ದಾಟ ಅವಳಿಗೆ. ಮುಂದೆ ಹೋಗಿ ರಸ್ತೆ ತಿರುವಿನಲ್ಲಿ ಬೈಕ್ ನಿಲ್ಲಿಸಿದ ಸಿದ್ದು ಅಲ್ಲಿದ್ದ ಬೋರ್ಡ್ ನೋಡುತ್ತಾ, ನೋಡು, ಬೆಟ್ಟದಹಳ್ಳಿ, ಅಲ್ಲಿಗೆ ನಾವು ಹೋಗ್ತಿರೋದು ಎಂದ. ಅಲ್ಲಿದ್ದ ಬೋರ್ಡಿನಲ್ಲಿ ಬೆಟ್ಟದಹಳ್ಳಿ 22 ಕಿಲೋಮೀಟರ್ ಎಂದು ಬರೆದಿತ್ತು. ಬೆಟ್ಟದಹಳ್ಳಿನಾ? ಏನಿದೆ ಅಲ್ಲಿ? ಇಲ್ಲಿಯವರೆಗೂ ಅವಳು ಕೇಳಿರದ ಊರದು. ಅದು ನನ್ನ ಅಮ್ಮನ ಊರು ಜಾಹ್ನವಿ. ನನ್ನ ಅಮ್ಮನ ತವರು ಮನೆ ಇದೆ ಅಲ್ಲಿ ಎಂದವ ಕೀ ತಿರುಗಿಸಿ ಬೈಕ್ ಸ್ಟಾರ್ಟ್ ಮಾಡಿ ಹೊರಟ ಮುಂದೆ. ನಾವು ಈಗ ನಿಮ್ಮ ತಾಯಿಯ ತವರು ಮನೆಗೆ ಹೋಗ್ತಿದ್ದೀವ ಹಾಗಾದರೆ? ಕೇಳಿದಳು ಧ್ವನಿ ಇಳಿಸಿ. ಹಾಂ, ಖುಷಿ ಆಯ್ತಾ ನಿನಗೆ? ಕೇಳಿದ ಅವಳ ಮನ ತಿಳಿಯಲು. ಹೋಗ್ತಿರೋದು ಖುಷಿನೇ, ಆದರೆ ನನಗೆ ಅಲ್ಲಿ ಯಾರೂ ಗೊತ್ತಿಲ್ವಲ್ಲ ಸಿದ್ದು. ನೀನು ನನ್ನ ಮಾವ ಅತ್ತೆನ ನಮ್ಮ ಮದುವೆಯಲ್ಲಿ ನೋಡಿದೀಯಾ ಜಾಹ್ನವಿ? ನಾನು ಪರಿಚಯ ಮಾಡಿಸಿದ್ದೀನಿ, ಆದರೆ ಅಜ್ಜಿನ ನೋಡಿಲ್ಲ. ನಾವು ಈಗ ಅವರನ್ನೇ ನೋಡೋದಕ್ಕೆ ಹೋಗ್ತಿರೋದು. ಹಾಗೆ 2 ದಿನ ಅಲ್ಲೇ ಇದ್ದು ಈ ಊರನ್ನು ನೋಡ್ಕೊಂಡು ಬರೋಣ ಎಂದವ ರಾತ್ರಿ ಮಲಗುವಾಗಲೇ ಇಲ್ಲಿಗೆ ಬರುವ ಯೋಚನೆ ಮಾಡಿದ್ದ. ಏನೋಪ್ಪ, ಕರ್ಕೊಂಡು ಹೋಗ್ತಿದ್ಯಾ, ನಾನು ಬರ್ತಿದ್ದೀನಿ. ಆದರೆ ಹೇಗೋ ಏನೋ ಗೊತ್ತಿಲ್ಲ ನನಗೆ ಎಂದವಳ ಮನದಲ್ಲಿ ಆ ಹಳ್ಳಿಯಲ್ಲಿ ತನಗೆ ಇರಲಾಗುವುದೇ ಎಂಬ ಪ್ರಶ್ನೆ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.